ಇದ್ರೆ ನಾವು ಈ ತರ ಈ ಒಂದು ಧರಣಿ ಮಾಡೋ ಒಂದು ಅವಶ್ಯಕತೆನೇ ಸಿಗ್ತಿರ್ಲಿಲ್ಲ. ಕರ್ನಾಟಕದಲ್ಲಿ ಸುಮಾರು ಕ್ರೀಡೆಗಳವರು ಇವತ್ತು ನಮ್ಗೆ ಒಂದು ಕೈ ಜೋಡಿಸಿ ಈ ಒಂದು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾವು ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ಮೆಡಲ್ ತರ್ತಾ ಇದ್ವಿ, ಸೆಕೆಂಡ್ ಥರ್ಡ್ ಪ್ಲೇಸ್. ಏನು ಪ್ರೋತ್ಸಾಹ ಸಿಗದೇನೆ ನಮ್ಗೆ ಪ್ರೋತ್ಸಾಹ ಕೊಟ್ಟು ನೋಡಿ ಇನ್ನೂ ಮೆಡಲ್ ತರೋದ್ರಲ್ಲಿ ನಮ್ಮ ಕ್ರೀಡಾಪಟುಗಳು ಹಿಂದುಳಿಯಲ್ಲ. ಮತ್ತು ಏನು ಕ್ರೀಡಾ ನೀತಿ ಇದೆ ಇದನ್ನ ಬದಲಾಯಿಸಬೇಕು, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಬೇಕು. ಏನು ನಮ್ಮ ಕ್ರೀಡೆ ಗ್ರಾಮೀಣ ಕ್ರೀಡೆ ಅಂತ ಹೇಳ್ತಿದ್ರು, ಇವತ್ತು ಮಣ್ಣಿನಿಂದ ಮ್ಯಾಟ್ ತನಕ ಹೋಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಕರ್ನಾಟಕದ ಕ್ರೀಡಾಪಟುಗಳು. ಮತ್ತೆ ನಮ್ಮ ಈ ಕ್ರೀಡೆ ಖೋ ಕ್ರೀಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳೋದಾಗಿದೆ. ಇವತ್ತು ವರ್ಲ್ಡ್ ಕಪ್ ಆಗಿದೆ, ಮುಂದಿನ ದಿನಗಳಲ್ಲಿ ಒಲಿಂಪಿಕ್ ಸಹ ಹೋಗುತ್ತೆ. ಈ ನಮ್ಮ ಕ್ರೀಡೆನ ನೀವು ಎಲ್ಲರೂ ಪ್ರೋತ್ಸಾಹಿಸಿ. ಈ ಏನು ನಮ್ಮ ಕ್ರೀಡೆಗೆ ಸಹಕಾರ ಕೊಡ್ತಿಲ್ಲ, ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಒಳ್ಳೆ ಒಂದು ತೀರ್ಮಾನ ತಗೊಂಡು ಕೈಗೊಂಡು ನಮ್ಮ ಕ್ರೀಡಾಪಟುಗಳಿಗೆ ಒಂದು ಒಳ್ಳೆ ರೀತಿಯ ಒಂದು ಬಹುಮಾನವನ್ನು ಕೊಡೋದಾಗ್ಲಿ, ಮತ್ತು ಒಂದು ಕೆಲಸ ಹಾಗೂ ಬೇರೆ ರೀತಿಗಳಲ್ಲಿ ಅವರಿಗೆ ಅನುಕೂಲ ಮಾಡಿಕೊಟ್ರೆ ಕ್ರೀಡೆ ಇನ್ನೂ ಮುಂದೆ ಬೆಳೆಯುತ್ತೆ ಅಂತ ಹೇಳ್ತಾ ನಮ್ಮ ಕ್ರೀಡೆನ ಬೆಳೆಸಿ, ಎಲ್ಲಾ ಕ್ರೀಡಾಪಟುಗಳನ್ನು ಬೆಳೆಸಿ ಕ್ರೀಡೆನ ಮುಂದೆ ತಗೊಂಡೋದ್ರೆ ದೇಶ ಮತ್ತೆ ರಾಜ್ಯ ಮುಂದುವರಿಯುತ್ತೆ ಅಂತ ಹೇಳ್ತೀನಿ.